ಶಹಾಪುರ ಪಟ್ಟಣದ ಯುವಕ ಬಸವರಾಜ್ ಜವಳಿ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 664ನೇ ರ್ಯಾಂಕ್ ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ದೊಡ್ಡ ಅವಿಭಕ್ತ ಕುಟುಂಬ ಇವ್ರ ಗೋಡಪೋಡ ಅಂತ ಶೆಟ್ಟಪ್ಪು ಹಣ್ಣು ಕೊಡು ರಾಜು ಪೇಯ ಶಹಾಪುರ ನಗರದ ಉದ್ಯಮಿಗಳಾದ ವಿಶ್ವನಾಥ್ ಜವಳಿ ಹಾಗೂ ಗಿರಿಜಾ ಜವಳಿ ದಂಪತಿಯ ಪುತ್ರರಾಗಿರುವ ಬಸವರಾಜ್ ಜವಳಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಪೂರ್ಣಗೊಳಿಸಿ ನಂತರ ಆಂಗ್ಲ ಮಾಧ್ಯಮದಲ್ಲಿ ಮುಂದುವರೆಸಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದು ಯುಪಿಎಸ್ಸಿ ಪರೀಕ್ಷೆಗೆ ನಿರಂತರವಾಗಿ ತಯಾರಿ ನಡೆಸಿದ ಅವರು 3ನೇ ಪ್ರಯತ್ನದಲ್ಲಿ ಸಂದರ್ಶನವನ್ನು ಯಶಸ್ವಿಯಾಗಿ ಪೂರೈಸಿ 664ನೇ ರ್ಯಾಂಕನ್ನು ಗಳಿಸಿದ್ದಾರೆ. ಅದೇ ಪ್ರೇರಣೆಯನ್ನು ಮಾಡ್ತೀನಿ ಸರ್ ಎಲ್ಲರಿಗೂ. ಹಾಂ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್, ಹೌದು ಬೇಕಾದ್ರು ಸರ್ ಇಲ್ಲಿ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಿಶ್ ಸರ್. ಎಸ್ ಸರ್, ಹಾಂ ಸಿಗಮ್ ಸರ್, ನಮಸ್ಕಾರ ಸರ್. ಶಹಾಪುರ ತಾಲೂಕಿನಿಂದ ಮೊದಲ ಬಾರಿಗೆ ಜವಳಿಯವರು ಯುಪಿಎಸ್ಸಿ ಪಾಸ್ ಮಾಡಿರುವುದರಿಂದ ಜಿಲ್ಲೆಯ ಜನರಲ್ಲಿ ಸಂತೋಷ ಮೂಡಿಸಿದ. ಅವನ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕರೆ ಭಾಳ ತುಂಬ ಖುಷಿ ಆಗುತ್ತೆ. ಅವನು ಯಾವಾಗಲೂ ಅಷ್ಟೇ ಛಲ, ಅವನು ಏನು ಅನ್ಕೋತಾನಲ್ಲ ಅದು ಮಾಡ್ಬೇಕಂತ ಅವನು ಭಾಳ ಛಲ, ತುಂಬ ಕನಸು ಕಾಣ್ತಾನಂತೆ ಅವನು ಯಾವಾಗಲೂ. ನಾವು ಬೇರೆಯವ್ರಿಗೆ ಹೇಳೋದು ಅದನ್ನೇ, ದೊಡ್ಡ ದೊಡ್ಡ ಕನಸು ಕಾಣಬೇಕಂತ, ಕನಸು ಕಾಣಬೇಕು, ಅದಕ್ಕೆ ತಕ್ಕಂಥ ಪರಿಶ್ರಮ ಛಲ ಇರಬೇಕನ್ನೋದಷ್ಟೇ. ಅವನು ಆ ಥರ ಮಾಡಿದಾನ್ರಿ. ನಮ್ಗಾರು ಭಾಳ ಇದ್ದಾರೆ. ಅವ್ನು ನಮಗೆ ಇತ್ತೀಚೆಗಂತೂ ಭಾಳ ಬೇಜಾರಾಗ್ತಿತ್ತು, ಬಿಟ್ಟು ಬಾರಪ್ಪ ಅಂತ ಅನ್ನೋ ಮಟ್ಟಕ್ಕೆ ನಮ್ಗೆ ಇದಾಗ್ಬಿಟ್ಟಿತ್ತು ನೋಡಿ. ಅಷ್ಟು ಅದ್ರೊಳಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದಾವೆ, ಎಲ್ಲ ಬಿಟ್ಟು ಅದಕ್ಕೆ ನಿಂತಂಗೆ ಆಗಿತ್ತು ಅವನು. ಯಾದಗಿರಿ ಜಿಲ್ಲೆಯನ್ನೇ ಅವರು ಜನ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಿದ್ರು. ಈ ಸಲ 4 ಜನ UPSCಯಲ್ಲಿ ಪಾಸಾಗಿ ನಾವೇನು ಹಿಂದುಳಿದಿಲ್ಲ, ನಾವೇನು ಯಾರಿಗೆ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ರ. ಅಲ್ಲಿಗೆ ನಾ ಹೇಳೋದಿಷ್ಟೇ, ಮುಂದಿನ ಪೀಳಿಗೆನೇ ಎಲ್ಲ ಮೊದಲಿಂದನೇ ತಯಾರಾಗಲಿ UPSC ಕೋಚಿಂಗ್ ಸಲಹೆಗೆ ಅಂತ. ಯಾವುದು ಅಸಾಧ್ಯವಾದ ಯಾವುದಲ್ಲ. ನನ್ನ ಮಗನಿಗೆ ನಾನು ಅದೇ ಹೇಳ್ತಿದ್ದೆ. ನಾನು ಎಷ್ಟು ಸಲ ಅವನು ಇಂಟರ್ವ್ಯೂ ಲೆವೆಲ್ಗೆ ಹೋಗಿ ಬರ್ಲಿಕ್ಕೆ ಏನು ತಿರುಗಾಡಬೇಡ, ಧೈರ್ಯದಲ್ಲಿ ಮುನ್ನುಗ್ಗು ಅಂತ ಹೇಳ್ತಿದ್ದೆ. ಹೀಗಾಗಿ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಅವನದು ಪರಿಶ್ರಮದಿಂದ ಅವನಿಗೆ ಮುಟ್ಲಕ್ಕೆ ಕಾರಣ ಆಗಿದೆ. ಎಲ್ಲರೂ ಮುಂದಿನ ವಿದ್ಯಾರ್ಥಿಗಳು ಕೂಡ 10th ಪ್ರಯತ್ನ ಮಾಡಿ ಈ ಭಾಗದ ಯಾದಗಿರಿ ಜಿಲ್ಲೆಯನ್ನು ಮುಂದೆ ತರಬೇಕಾಗಿ ನಾನು ಹೇಳ್ತೇನೆ. ನಾನು ಬಸವರಾಜ್ ಜವಳಿ, UPSCಲಿ ಈ ಸತಿ 660 ರ್ಯಾಂಕ್ ತೊಗೊಂಡಿದ್ದೀನಿ, 64 ರ್ಯಾಂಕ್ ತೊಗೊಂಡಿದ್ದೀನಿ. ನಂದು ಊರು ಶಹಾಪುರ, ಯಾದಗಿರಿ ಜಿಲ್ಲೆ. ನಂದು ಇದು 6ನೇ ಅಟೆಂಪ್ಟ್ ಸರ್. ಇದು 6ನೇ ಅಟೆಂಪ್ಟು. ನಾನು 3 ಸತಿ ಸಂದರ್ಶನಕ್ಕೆ ಹೋಗಿದ್ದೀನಿ. 3 ಸತಿ ಸಂದರ್ಶನದಲ್ಲಿ ಈ ಸತಿ 3ನೇ ಸತಿ ಕ್ಲಿಯರ್ ಆಯಿತು ನಂದು. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ತಂದೆ ತಾಯಿ ಸಪೋರ್ಟು, ನಮ್ಮ ಅಣ್ಣವ್ರ ಸಪೋರ್ಟು, ಇಡೀ ನಮ್ಮ ಬಳಗ ಎಲ್ಲರದು, ನಮ್ಮ ಫ್ರೆಂಡ್ಸು, ಆಮೇಲೆ ನಮ್ಮ ಸರ್ಗಳು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಇದ್ರ ಮುಖಾಂತರ. ಯಾಕಂದರೆ ಇದು ತುಂಬ ಏನಂತರ ಒಳ್ಳೆಯ ಇದರಿ ನಮ್ಮದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅವರೆಲ್ಲರ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದರಲ್ಲೂ ಇದು 5-6 ವರ್ಷ ಆದಮೇಲೆ ತುಂಬ ಕಷ್ಟ ಆಗುತ್ತೆ, ತುಂಬ ತಾಳ್ಮೆ ಬೇಕಾಗುತ್ತೆ. ಅದಾದಮೇಲೆ ಎಷ್ಟೋ ಏಳು ಬೀಳುಗಳು, ಆಮೇಲೆ ಕೆಲವೊಂದು ಕ್ಷಣಗಳು ಹೆಂಗೆ ಬಂದ್ಬಿಡ್ತಾವೆ ಅಂದರೆ ನಮಗೆ ಇನ್ನೇನಪ್ಪ ಮಾಡೋಕ್ಕೆ ಆಗೋದೇನೋ, ಎಷ್ಟೊಂದು ಪ್ರಯತ್ನ ಮಾಡ್ಬೇಕು ನಾವು, ಏನು ಮಾಡ್ಬೇಕು ಇಲ್ಲಿ ಮುಂದೆ, ಇನ್ನೂ ಎಷ್ಟು ಪ್ರಯತ್ನ ಪಡಬೇಕು. ಅದರಲ್ಲೂ ಇಂಟರ್ವ್ಯೂಗೆ ಹೋಗಿ ಬಂದಮೇಲಂತೂ ಫೇಲ್ ಆದರೆ ಅಥವಾ ಮಿಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇದು ಎಕ್ಸಾಮ್ಗೆ ಏನು ಮೇನ್ ಏನು ಬೇಕಂದರೆ ತಾಳ್ಮೆ ಇರಬೇಕು, ಆಮೇಲೆ ಒಂದು ಮಾಡಲೇಬೇಕಂತ ಛಲ ಇರ್ಬೇಕ್ರಿ. ಅದಾದಮೇಲೆ ನಮ್ಮ ತಂದೆ ತಾಯಿಗೆ ನಾನು ಭಾಳ ಏನಂತರ ಭಾಳ ತುಂಬಿರೋದ ಧನ್ಯವಾದಗಳು. ಅವ್ರ ಸಪೋರ್ಟ್ ಏನಂದ್ರೆ ಯಾವಾಗಲೂ ನಮ್ಗೆ ಹೇಳ್ತಿದ್ರು ಅವರು, ನಿನ್ನ ಕೈಲಿ ಆಗ್ತದ, ಮಾಡು, ಯಾರು ಏನಂದ್ರೆ ನೀ ತಲೆ ಕೆಡಿಸಬೇಡ. ಈ ಎಲ್ಲರೂ ಹೇಳ್ತಿರ್ತಾರೆ, ಇವರು ಏನು ಮಾಡಕತ್ತಿ, ಎಷ್ಟು ಓದ್ತಿ ಬಿಡಪ್ಪ ಅಂತೇಳಿ, ಈ ಥರನೇ ಹೇಳಿದ್ದಾರೆ ನಮಗೆ. ಸಾಕು ಬಿಡು, ಎಷ್ಟು ಓದ್ತಿ, ಯಾವುದನ್ನೊಂದು ಜಾಬ್ ಮಾಡು, ಬೇರೆ ಜಾಬ್ ಮಾಡು, ಇಲ್ಲ ನೀವು ಓದು, ನಿನ್ನ ಕೈಲಿ ಆಗ್ತದೆ ಅಂತೇಳಿ ಯಾವಾಗಲೂ ಸಪೋರ್ಟು ನಮ್ಮ ತಂದೆ ತಾಯಿದಿತ್ತು. ಆಮೇಲೆ ನಮ್ಮ ಅಣ್ಣವ್ರದ್ದು ಇತ್ತು ರೀ ಇದರಲ್ಲಿ. ಇನ್ನೊಂದು ಈ ಭಾಗದಲ್ಲಿ ಈ ಸಲ 4 ಜನ ಪಾಸಾಗಿದ್ದು ನಮಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ನಮ್ಮ ಗೆಳೆಯರವರು, ನಮಗೆ ಒಂದು ಒಳ್ಳೆಯ ಖುಷಿ ಇದು. ಯಾವಾಗಲೂ ಹೇಳ್ತಿರೋರು, ಯಾದಗಿರಿ ನಾವು 10th ರಿಸಲ್ಟ್ ಆಗಿರ್ಬೋದು, 12th ರಿಸಲ್ಟ್ ಆಗಿರ್ಬೋದು, ಯಾವಾಗಲೂ ಕೆಳಗಡೆಯಿಂದ ನೋಡ್ತೀವಿ ನಾವು. ಯಾದಗಿರಿ ಯಾವಾಗಲೂ ಲಾಸ್ಟ್ ಟೈಮ್ ನೋಡ್ತಾರೆ. ನಾವು
ಶಾಪುರಿಂದ ಬೆಂಗಳೂರಿಗೆ ಹೋದ್ಮೇಲೆ ಯಾದಗಿರಿ ಅಂದರೆ ಒಂಥರ ಇದು ನೋಡೋರು ಬ್ಯಾಕ್ವರ್ಡ್ ಡಿಸ್ಟಿಕ್ ನೀವು ಅಲ್ಲೇನಿಲ್ಲ. ನಮಗೂ ಅನಿಸ್ತಿತ್ತು ನೋಡೋಕ್ಕೆ ಇಲ್ಲಿ ನಮ್ಮಲ್ಲಿ ಏನಿಲ್ಲಪ್ಪ ಫೆಸಿಲಿಟಿ, ಎಜುಕೇಷನ್ ಆಗಿರ್ಬೋದು. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ, ಅವಾಗ ಡಿಪ್ಲೊಮಾ ಕಾಲೇಜ್ ಒಂದೇ ಇತ್ತು. ನಾನು ಇದೆಲ್ಲ ನೋಡಿ ಅನಿಸಿತ್ತು ಸಿವಿಲ್ ಸರ್ವಿಸ್ ಮಾಡಬೇಕು ನಾವು. ಆಮೇಲೆ ಒಂದು ಇನ್ಸಿಡೆಂಟ್ ನಂದು ಸಣ್ಣವಿರಾಗ ಒಂದು ಭಾಳ ಇನ್ಸ್ಪಿರೇಷನ್ ಐತೆ ರೀ. ಇಲ್ಲಿ ಒಂದು ರೋಡ್ ವೈಡನಿಂಗ್ ಪ್ರಾಜೆಕ್ಟ್ ನಡೀತಾ ಇತ್ತು. ಅವಾಗ ಒಬ್ಬರು ಸಿವಿಲ್ ಸರ್ವೆಂಟು ತುಂಬ ಬೋಲ್ಡಾಗಿ ಎಲ್ಲರನ್ನೂ ಹ್ಯಾಂಡಲ್ ಮಾಡಿದ್ದು ನನಗೆ ಭಾಳ ಇನ್ಸಿಡೆಂಟ್ ನೆನಪಿತ್ತು. ಯಾಕಂದರೆ ಅದು ಪ್ರಾಜೆಕ್ಟ್ ನಮ್ಮ ಸ್ಕೂಲ್ ಹತ್ರನೇ ನಡೆಯಕತ್ತಿತ್ತು. ಸೊ ಅವ್ರು ಸಿವಿಲ್ ಸರ್ವೆಂಟ್ ಅವರು ಹೆಸರು ನೆನಪಿಲ್ಲ, ಬಟ್ ಅವ್ರು ನನಗೆ ತಲೆಯಲ್ಲಿ ಯಾವಾಗಲೂ ಉಳಿದವರು. ಅವರು ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು ನನಗೆ. ನೆಕ್ಸ್ಟ್ ಆಮೇಲೆ ನಮ್ಮ ಭಾಗಕ್ಕೆ ಏನೋ ಒಂದು ಮಾಡಬೇಕಪ್ಪ, ಎಸ್ಪೆಷಲಿ ಎಜುಕೇಷನಲ್ಲಿ ಅಥವಾ ಹೆಲ್ತ್ ಸೆಕ್ಟರಲ್ಲಿ ಇದು ಮಾಡ್ಬೇಕಂತ ನಂದು ತುಂಬ ದೊಡ್ಡ ಆಸೆ ಇತ್ತು. ಅದಕ್ಕೆ ನಾನು ಸಿವಿಲ್ ಸರ್ವಿಸ್ ತೊಗೊಂಡು ಇವಾಗ ಒಳ್ಳೆ ರ್ಯಾಂಕ್ ಬಂದಿದೆ.